ನಮಸ್ಕಾರ. ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷ್ಯರ ಹತ್ರ ಹೋಗ್ತೀರಾ, ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ, ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ, ಅಥವಾ ನಿಮಗೆ ಪಿತೃದೋಷ ಇದೆ ಅಂತೇಳಿ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ. ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ. ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವರಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರಟ್ ಕಾರ್ಡು, ಆಮೇಲೆ ನೀವು ಮಾಡಿಸುವಂಥ ಸುಮಾರು ಪೂಜೆಗಳಲ್ಲಿ ಇಲ್ಲವೇ ಇಲ್ಲ. ನಿಜವಾದ ಜ್ಯೋತಿಷ್ಯ ಋಷಿ ಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ. ಅವ್ರೇನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲೆ ತರಬೇಕಾಗಿತ್ತು. ಈ ಈ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು. ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು. ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು. ಯಾಕೆ ಈ ಥರ ಆಗ್ತಾ ಇದೆ, ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಹೇಳಿದ್ರು. ಗ್ರಹಗಳ ಪರಿಣಾಮನೇ ನಮ್ಮ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಲಾಜಿಕಲ್ ಎಫೆಕ್ಟ್ ನಮ್ಮ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ. ಸೂರ್ಯನಿಂದ ನಮ್ಮಲ್ಲಿ ಎಷ್ಟು ಸೈಕಲಾಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ. ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟಿಗೆ ಇದಾಗಿರುವಂಥವನು, ಅವನು ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ, ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ. ಕೆಲವು ನಮ್ಮ ಕೈಲೂ ಇದೆ. ಆ ರೀತಿಯ ಪರಿಹಾರ ನೀಡೋರು ಜ್ಯೋತಿಷ್ಯ. ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು. ನಿಮ್ಮ ಹಣೆ ಬರನೇ ಬದಲಾಯಿಸ್ತೀನಿ, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷ್ಯ ಅಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಬಗೆಯಲ್ಲಿ ಜಾತಕವನ್ನು ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ. ಅದರಲ್ಲಿ ತುಲಾರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಬಹಳ ಮುಖ್ಯವಾಗಿ ರಾಶಿಯಲ್ಲಿ ಬುಧಗ್ರಹ ಇರುವಂಥದ್ದು, ರಾಶ್ಯಾಧಿಪತಿ ಆಗಿರುವಂಥ ಶುಕ್ರಗ್ರಹ 2ನೇ ಮನೆಗೆ ಹೋಗಿರುವಂಥದ್ದು ಲಾಭದಾಯಕವಾಗಿರುವಂಥ ಸಮಯ. ಶುಕ್ರ ರೆಪ್ರೆಸೆಂಟ್ ಮಾಡುವಂಥದ್ದು ಕ್ಲಾತ್ಸ್, ಬಟ್ಟೆಗಳು, ಹಾಲು, ಒಂದು ಲಿಕ್ವಿಡ್ ಥರದ ಬೆವರೇಜಸ್ಸು, ಕುಡಿಯುವಂಥ ತಿನ್ನುವಂಥ ಆಹಾರದ್ದು, ಆಮೇಲೆ ಕಾಸ್ಮೆಟಿಕ್ಸು, ಡಿಯೋಡ್ರೆಂಟ್ಗಳು, ಬ್ಯೂಟಿಫುಲ್ ಆಗಿರುವಂಥ ವಸ್ತುಗಳು ಬರ್ತಾವಲ್ಲ. ಈಗ ಇಂಟೀರಿಯರ್ ಡೆಕೋರೇಷನ್ ಅಂತ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು, ಇಂಟೀರಿಯರ್ ಡೆಕೋರೇಟ್ ಮಾಡುವಂಥವ್ರು, ಡಿಸೈನ್ಗಳು ಮಾಡುವಂಥವ್ರು ಎಲ್ಲರಿಗೂ ಕೂಡ ಬಹಳಷ್ಟು ಲಾಭ ಕೊಡುವಂಥ ವಾರ ಇದು. ದೊಡ್ಡ ಮಟ್ಟದ ಲಾಭ ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಬೋದು, ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಒಂದು ಸಣ್ಣ ಥಾಟ್ ನಿಮ್ಮನ್ನೆಲ್ಲಗೂ ತೊಗೊಂಡು ಹೋಗ್ಬಿಡ್ಬೋದು. ಶುಕ್ರನ ಅನುಗ್ರಹ ಹೆಚ್ಚಾಗಿದೆ ಈ ಒಂದು ಟೈಮ್ ಪೀರಿಯಡಲ್ಲಿ. ಇದನ್ನು ಭಾಳ ದಿನ ತನಕ ಹೀಗೆ ಮುಂದುವರಿಯುತ್ತೆ. ಆಮೇಲೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಸಂತಾನಕ್ಕೆ ಪ್ರಯತ್ನ ಪಡೆದ ದಂಪತಿಗಳಿಗೆ ಅಷ್ಟು ಒಳ್ಳೆಯದಲ್ಲ. ಆಮೇಲೆ 6ನೇ ಮನೆಯಲ್ಲಿ ಶನಿಗ್ರಹ ಇರುವಂಥದ್ದು ಇದು ಮಕ್ಕಳಿಂದ ನೋವಾಗುತ್ತೆ ಯಾವುದೋ ಒಂದು ವಿಚಾರದಲ್ಲಿ. ರೀಸೆಂಟಾಗಿ ಒಬ್ಬರು ನನಗೆ ಫೋನ್ ಮಾಡಿದ, ಅವ್ರ ಮಗ ಏನು ಓದೋದೇ ಇಲ್ಲ, ಯಾವಾಗಲೂ ಮೊಬೈಲ್ ನೋಡ್ತಾರೆ, ಬೇರೇನು ಸಮಸ್ಯೆ ಇಲ್ಲ, ಇದೇ ಸಮಸ್ಯೆ. ಅಷ್ಟು ನೋವಾಗುತ್ತೆ. ಅವ್ರ ಮಾತು ಯಾರನ್ನೂ ಕೇಳಲ್ಲ, ಮಗ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸ್ವಾಮಿ ಏನು ಮಾಡೋದು ಅಂತ ಕೇಳ್ತಾರೆ. ಇದನ್ನು ಹೇಗೆ ಸರಿಪಡಿಸೋದು? ಈ ಥರದಂತಹ ಮಾನಸಿಕ ನೋವುಗಳನ್ನು ತಾಯಂದರು ತಂದೆಯರು ಅನುಭವಿಸ್ಬೇಕಾಗುತ್ತೆ. ಅಂದರೆ ಇದೇ ಎಕ್ಸಾಕ್ಟ್ ಥರ ಸಮಸ್ಯೆ ಅಲ್ಲ, ಬೇರೆ ಬೇರೆ ಥರದಲ್ಲಿ. ಆಮೇಲೆ ನೋಡಿ, ಗ್ರಹಗಳು ವಿಧವಾಗಿರುವಂಥ ಅನುಭವಗಳನ್ನು ನಮಗೆ ಕೊಡ್ತಾನೆ ಇರ್ತವೆ. ಬಟ್ ನಾವೇನು ಮಾಡಬೇಕು, ಸರಿಯಾಗಿರುವಂತಹ ಏನು ಹೇಳ್ತಾರೆ ಒಂದು ಸಮಸ್ಥಿತಿಯನ್ನು, ಸಮಚಿತ್ತವನ್ನು ನಾವು ಕಾಪಾಡ್ಕೋಬೇಕು. ಇದನ್ನು ಮಾಡ್ಕೊಳ್ದಲೇ ಗ್ರಹಗಳು ಕೊಟ್ಟಿದ್ದನ್ನೆಲ್ಲ ನಾವು ಅನುಭವಿಸ್ತಾ ಕೂತ್ರೆ ನಾವು ಭಾಳ ಮೆಂಟಲಿ ಸ್ಟ್ರೆಸ್ಗೆ ಒಳಗಾಗಬೇಕಾಗುತ್ತೆ. ನಾನು ಹೇಳೋದೇನೆಂದರೆ, ಗ್ರಹಗಳ ಒಂದು ಇದು ಏನೇ ಇರಲಿ ಅದನ್ನು ಸರಿಪಡಿಸ್ಕೊಳ್ತಾ ಹೋಗಿ, ಅದು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಎಫೆಕ್ಟ್ ಮಾಡ್ತವೆ. ಪರಿಹಾರಗಳನ್ನು ಮಾಡ್ಕೊಳ್ಳಿ, ಮಂತ್ರ ಜಪಗಳನ್ನು ಮಾಡಿದ್ರೆ ಆಟೋಮೆಟಿಕ್ ಅದು ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಇದು ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ 2ನೇ ಮನೆಯಲ್ಲಿ ಪಾಪಗ್ರಹಗಳಿರೋದ್ರಿಂದ ನಾನು ಹೇಳೋದು ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರೋ ಸಾಧ್ಯತೆ ಇರುತ್ತೆ. ಡ್ರೈವಿಂಗ್ನ ನೈಟ್ ಹೊತ್ತು ಮಾಡೋದನ್ನ ಅವಾಯ್ಡ್ ಮಾಡಿ ಈ ವಾರದಲ್ಲಿ ತುಲಾರಾಶಿಯವರು. ಆಮೇಲೆ ಇನ್ನೊಂದು ಏನಂತಂದರೆ, ನಿಮ್ಮ ಬಾಸಿಂದನೋ, ನಿಮ್ಮ ತಂದೆಯಿಂದನೋ, ನಿಮಗಿದ್ದು ಹಿರಿಯರಿಂದನೋ ನಿಮಗೆ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ. ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲದರಲ್ಲೂ ಕಮ್ಯುನಿಕೇಷನ್, ಈಗ ದೊಡ್ಡವ್ರ ಜೊತೆ ಕಿರಿಕಿರಿಗಳಾಗ್ಬೋದು, ನಿಮ್ಮ ತಂದೆ ಬಾಸ್ ಜೊತೆ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಿ ಕಮ್ಯುನಿಕೇಷನ್ ಚೇಂಜ್ ಮಾಡಿದ್ರೆ ನೀವು ಆ ಸಮಸ್ಯೆಯಿಂದ, ಆ ಟೆನ್ಷನಿಂದ ನೀವು ಹೊರಗಡೆ ಬರ್ಬೋದು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆಮೇಲೆ ರಾಶ್ಯಾಧಿಪತಿ ಶುಕ್ರಗ್ರಹದ ಸ್ಥಾನ ಬಹಳ ಉತ್ತಮವಾಗಿದ್ದ ಸ್ತ್ರೀಯರಿಂದ ನಿಮಗೆ ನಾನಾ ಥರದ ಟೆನ್ಷನ್ಸ್ ಬರೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ, ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಆ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಈ ವಾರ ಫಲದಲ್ಲಿ 24ರಿಂದ 30ರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಷನ್ಸು. ಸೊ ಇಂಡಿಕೇಷನ್ಸು ಸಣ್ಣದಾಗೂ ಆಗ್ಬೋದು, ದೊಡ್ಡದಾಗೂ ಆಗ್ಬೋದು. ಬಟ್ ಎಕ್ಸಾಕ್ಟಾಗಿ ನಾವು ಹೋಗಬೇಕು ಅಂದರೆ ರಾಶಿ, ಲಗ್ನ, ಉಪಪಾದ ಲಗ್ನ, ಸ್ಪರ್ಶ ಲಗ್ನ,
ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದನೂ ಅದು ಅದೇ ಬರಬೇಕು. ಆಮೇಲೆ ಹಸ್ತರೇಖೆಗಳು ಹಂಗಿರಬೇಕು. ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಒಂದು ಗುರಿಯನ್ನು ತೋರಿಸಿದಾಗ 100% ಆ ಕೆಲಸ ಆಗೇ ಆಗುತ್ತೆ. ಆವಾಗ ಅದನ್ನು ಕಂಡುಹಿಡಿಯೋದು ಹೇಗೆ? ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು, ಟೈಮ್ ತೊಗೋಬೇಕು, ವರ್ಕ್ ಮಾಡಬೇಕು. ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳೋಂಥ ಜ್ಯೋತಿಷ್ಯ ಎಲ್ಲ ಸುಳ್ಳು. ಇದೊಂದು ಮ್ಯಾಥಮೆಟಿಕ್ಸು, ಇದು ಕ್ಯಾಲ್ಕುಲೇಷನ್ನು. ಇದನ್ನು ಮಾಡ್ಬೋದು. ಇದನ್ನು ಮಾಡೋದಕ್ಕೆ ಟೈಮ್ ಬೇಕು. ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ. ಯಾರ ಹಣೆಬರಹನ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಹಣೆಬರಹನ ಜೀವನವನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಪರಿಣಾಮ ಕಡಿಮೆ ಮಾಡ್ಕೋಬೋದು. ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ. ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ. ನಮಸ್ಕಾರ.